ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಶನಿವಾರ ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕೋಚಿಮೂಲ್ ಶಿಬಿರ ಘಟಕದಿಂದ ಒಳರೋಗಿಗಳಿಗೆ ಹಾಲು ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಕೋಚಿಮೂಲ್ ನಿರ್ದೇಶಕ ಆರ್ ಶ್ರೀನಿವಾಸ್ ಮಾತನಾಡಿದರು. ರಾಜ್ಯದ ಎಲ್ಲ ರೈತರಿಗೂ ಎಲ್ಲಾ ಕಾಲದಲ್ಲಿಯೂ ಆರ್ಥಿಕವಾಗಿ ಶಕ್ತಿ ತುಂಬುವ ಕೆಲಸ ಹೈನೋದ್ಯಮದಿಂದ ಆಗುತ್ತಿದೆ. ಹಾಲಿನಲ್ಲಿ ಮನುಷ್ಯನ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಜೀವಸತ್ವಗಳು, ವಿಟಮಿನ್, ಪ್ರೋಟೀನ್ಗಳಿವೆ. ಹಾಲು ವಿಟಮಿನ್ ಡಿ ಇಂದ ಶ್ರೀಮಂತವಾಗಿರುತ್ತದೆ. ಕ್ಯಾನ್ಸರ್ ಹತ್ತಿಕ್ಕುವ ಸಾಮರ್ಥ್ಯ ಹೊಂದಿರುವ ಸಂಗತಿಗಳಲ್ಲಿ ವಿಟಮಿನ್ ಡಿ ಒಂದಾಗಿದೆ ಎಂದರು. ಕರ್ನಾಟಕದ ಕ್ಷೀರಬ್ರಹ್ಮ ಎಂದೇ ಹೆಸರು ಗಳಿಸಿರುವ ಎಂವಿ ಕೃಷ್ಣಪ್ಪರವರು ದೇಶ ವಿದೇಶಗಳಲ್ಲಿ ಸುತ್ತಿ ಅಲ್ಲಿನ ಜನತೆ ಯಾವ ಉದ್ದಿಮೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಎಂದು ವೀಕ್ಷಿಸಿ ವಿದೇಶಗಳಿಂದ ಹೆಚ್ಚು ಹಾಲು ಕರೆಯುವ ರಾಸುಗಳನ್ನು ತಂದು ಎರಡೂ ಜಿಲ್ಲೆಗಳಲ್ಲಿ ಕ್ಷೀರ ಕ್ರಾಂತಿಯನ್ನೇ ಸೃಷ್ಟಿಸುವ ಮೂಲಕ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಿದ್ದಾರೆ. ಇಂತಹ ಮಹಾನ್ ಪುರುಷರ ಆದರ್ಶಗಳು ಮತ್ತು ವಿಚಾರಧಾರಣೆಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕೆಂದರು. ಇದರ ಉದ್ದೇಶ ಏನಂದ್ರೆ ಹಾಲಿನ ಪೌಷ್ಟಿಕಾಂಶ ಏನಿದೆ ಇದು ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕರಿಗೂ ಕೂಡ ಇವತ್ತು ದೊರಕುವಂಥ ವಸ್ತು. ಅದರ ಮಹತ್ವವನ್ನು ಸಾರೋದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ನಾವು ವಿಶ್ವ ಹಾಲಿನ ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಕ್ಕೂಟದಿಂದ ಇವತ್ತು ಆಸ್ಪತ್ರೆಗೆ ಬಂದು ಇಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಹಾಲನ್ನು ಕೊಟ್ಟು ಸಾಂಕೇತಿಕವಾಗಿ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ತಿಳಿದಾಗಿ ಇವತ್ತು ಈ ಹೈನೋದ್ಯಮದ ಒಂದು ವಿಸ್ತಾರ, ಲಕ್ಷಾಂತರ ಜನ ಇವತ್ತು ಹೈನುಗಾರರು ಕುಟುಂಬಗಳಿಗೆ ಆಶ್ರಯ ಆಗಿರ್ತಕ್ಕಂಥ ಒಂದು ಉದ್ಯಮ ಇದು ನಮ್ಮ KMFನಲ್ಲಿ ಒಂದು 15 ಒಕ್ಕೂಟಗಳು ಬರ್ತವೆ. ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ಹೈನೋದ್ಯಮ ಏನು ಮಾಡ್ತಾರೆ ರೈತರು, ಅವರಿಗೆ ಬಹುಶಃ ಎಲ್ಲ ಕಾಲದಲ್ಲೂ ಕೂಡ ಒಂದು ಆರ್ಥಿಕವಾಗಿ ಒಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಬಹುಶಃ ಈಗ ಇತ್ತೀಚಿನ ಸುಡು ಬೇಸಿಗೆಯಲ್ಲಿ ಕೂಡ ಈಗ ಒಂದು 3 ತಿಂಗಳಲ್ಲಿ ಬಹುಶಃ ಎಲ್ಲ ಕಮ್ಮಿ ಆಗಬೇಕಾಯ್ತು ಹಾಲಿನ ಉತ್ಪಾದನೆ. ಆದರೆ ನಮ್ಮ ರೈತರ ಒಂದು ಶ್ರಮದಿಂದ ಬಹುಶಃ ಒಂದು 8.5 ಲಕ್ಷ ಲೀಟ್ರು ಕರ್ನಾಟಕದಲ್ಲಿ ಇವತ್ತು ವಾಡಿಕೆಗಿಂತ ಹೆಚ್ಚಿಗೆ ಉತ್ಪಾದನೆ ಆಗ್ತದೆ. ಅದರಲ್ಲೂ ನಮ್ಮ ಕೋಲಾರ ಒಕ್ಕೂಟ ಏನಿದೆ ಇವತ್ತು ನಾವು 2.5 ಲಕ್ಷ ಲೀಟ್ರು ಹೆಚ್ಚಿಗೆ ಉತ್ಪಾದನೆ ಆಗುವಂಥ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶಮೂರ್ತಿ ಮಾತನಾಡಿ, ಸಮಾಜದ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿ ಜೀವನ ನಡೆಸಲು ಹಾಲು ಸೇವನೆ ಮಾಡುವುದು ಬಹಳ ಮುಖ್ಯ. ಮಕ್ಕಳಿಂದ ವೃದ್ಧರವರೆಗೂ ಹಾಲು ಉತ್ಕೃಷ್ಟವಾದ ಪೌಷ್ಟಿಕ ಆಹಾರವಾಗಿದೆ ಎಂದರು. ಸಾರ್ವಜನಿಕ ಆಸ್ಪತ್ರೆ ವೈದ್ಯ ಡಾಕ್ಟರ್ ಮನೋಹರ್, ಕೋಚಿಮೂಲ್ ಶಿಬಿರ ಘಟಕದ ಉಪವ್ಯವಸ್ಥಾಪಕ ರವಿಕಿರಣ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ CM ಗೋಪಾಲ್, ಶಿಬಿರ ಘಟಕದ ಅಧಿಕಾರಿಗಳಾದ ಉಮೇಶ್ ರೆಡ್ಡಿ, ಮಂಜುನಾಥ್, ಶ್ರೀನಿವಾಸ್, ಜಯಚಂದ್ರ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.